ನಮಸ್ಕಾರ. ಕಾರ್ಯಕ್ರಮ ಮಾಡುವಾಗ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಹೇಗೆ ವೇದಿಕೆಗೆ ಕಲರ್ ತರುತ್ತೋ ಅದನ್ನು ಅಷ್ಟೇ ಚೆನ್ನಾಗಿ ಪ್ರದರ್ಶಿಸಬೇಕಾದ್ರೆ ನಮ್ಮ ಸಿಗಳದ್ದು ಬಹಳ ದೊಡ್ಡ ಜವಾಬ್ದಾರಿ. ಈ ಕಾರ್ಯಕ್ರಮಕ್ಕೆ ಸಿ ಆಗಿರೋ ಅಂಥ ನಮ್ಮ ಸಾಯಿ ಸುಮಾ ಅವರು ಇಲ್ಲಿದ್ದಾರೆ. ಸೊ ಸುಮಾ ಅವರೇ, ಹೇಳಿ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ? 2ನೇ ದಿನ, ಇವತ್ತು 3ನೇ ದಿನ ಆಗ್ತಿದೆ ಅಕ್ಕ ಸಮಾರಂಭದಲ್ಲಿ. ಸೊ 2 ದಿನನೂ ಸಿ ಮಾಡಿದ್ದೀರಾ ನೀವು. ಸೊ ಏನು ಅನ್ನಿಸ್ತಿದೆ ಇಲ್ಲಿ? As long as lights are off on audience, you don't have to worry. You will still tend to feel that you're on stage doing, speaking for an empty auditorium. So I guess ಇಷ್ಟೊಂದು ಜನ ಆದ್ರೂ ಇಷ್ಟೊಂದು ಜನ ಎಲ್ಲರೂ ಬಂದು ಪ್ರೋಗ್ರಾಮ್ ಆದಮೇಲೆ ಬಂದು ಹೇಳ್ತಾರ, ನಾವು ನೀವು ಸಿ ಚೆನ್ನಾಗಿ ಮಾಡಿದ್ರಿ, ನಿಮ್ಮನ್ನು ನೋಡಿದ್ವಿ ಅಲ್ಲಿ ಸ್ಟೇಜ್ ಮೇಲೆ ಅಂತ ಬಂದು ಹೇಳಿದ್ದುಂಟಾ? ಕೆಲವ್ರು ಹೇಳಿದ್ರು, ಸ್ಕ್ರಿಪ್ಟ್ ಬರೆಯೋರು ಚೆನ್ನಾಗಿದ್ರೆ ನಮ್ಮ ರೋಲ್ ಇನ್ನೂ ಅಷ್ಟು ಈಸಿ ಆಗುತ್ತೆ. ಖಂಡಿತ. ಅಂದರೆ ಪ್ರತಿಯೊಂದು ಟೀಮ್ ಅವ್ರ ಕೆಲಸ ಮಾಡಿದಾಗ ಎಲ್ಲರೂ ಅದಕ್ಕೆ ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಎವ್ರಿಬಡಿ ಹ್ಯಾಸ್ ಟು ಡೂ ದ ಸ್ಮಾಲ್ ಪಾರ್ಟ್ ಅಲ್ಲ. ಖಂಡಿತ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೂ ದಟ್ಸ್ ವೆರಿ ನೈಸ್. ಸೊ ಮತ್ತೆ ಹೇಳಿ, ನಿಮ್ಮ ರೋಲ್ ಆ್ಯಸ್ ಎನ್ ಸಿ, ನೀವು ನಿಮ್ಮ ಜೊತೆ ಕೋ ಸ್ಟಾರ್ಸ್ ಎಲ್ಲ ಇರ್ತಾರೆ ಎಷ್ಟೊಂದು ಜನ. ಅದಕ್ಕೆ ಅವ್ರು ಇದ್ದಿದ್ದು ನಿಮಗೆ ಹೆಲ್ಪ್ ಆಯಿತು ಅನಿಸ್ತಾ, ಅಥವಾ ನಾನು ಒಬ್ಬಳೇ ಮಾಡಬೇಕಿತ್ತು ಅನಿಸ್ತಾ? ನಿಮಗೆ ಹೇಗೆ ಅನಿಸ್ತು ಸ್ಟೇಜ್ ಮೇಲೆ? ಸೊ ರೋಲ್ ಪ್ಲೇ ಎಂಸಿಂಗ್ ಮಾಡೋದು ಒಂದು ಕಾನ್ಸೆಪ್ಟ್ ಅಂದಾದಮೇಲೆ ಡೆಫಿನೆಟ್ಲಿ ಒಂದು ಪಾರ್ಟ್ನರ್ ಇದ್ರೇ ಬೆಟರ್, ಬಿಕಾಸ್ ಇಟ್ ಇಸ್ ರೋಲ್ ಪ್ಲೇ, ರೈಟ್? ಇಟ್ ಗೋಸ್ ವಿತೌಟ್ ಸೇಯಿಂಗ್. ಸೊ ಇದರಲ್ಲಿ ಬ್ಯೂಟಿ ಏನು ಅಂತಂದರೆ, ವಿ ವರ್ ಪೇರ್ಡ್ ವಿತ್ ಪಾರ್ಟ್ನರ್ಸ್ ಫ್ರಮ್ ಡಿಫ್ರೆಂಟ್ ಸಿಟೀಸ್ ಟು. ಸೊ ಅವ್ರ ಜೊತೆ ಇಂಟ್ರ್ಯಾಕ್ಷನು, ಹೊಸಬರನ್ನ ಮೀಟ್ ಆಗೋದು, ಅವ್ರ ಬಗ್ಗೆ ತಿಳ್ಕೊಳೋದು, ಫೋನಲ್ಲಿ ಮಾತಾಡೋದು, ಸ್ಕೈಪ್ ಸೆಷನ್ಸ್ ಮಾಡೋದು, ಇಟ್ ವಾಸ್ ವಂಡರ್ಫುಲ್. ಬಟ್ ದ ಬೆಸ್ಟ್ ಪಾರ್ಟ್ ವಾಸ್, ನಾವು ಮೀಟ್ ಆದಾಗ ಇಲ್ಲಿ ಅಕ್ಕಾಗಿ ಬಂದು ಮೀಟ್ ಆದಾಗ ಸಮ್ಮೇಳನದಲ್ಲಿ, ಇಟ್ ಡಿಂಟ್ ಫೀಲ್ ದಟ್ ವಿ ವರ್ ಮೀಟಿಂಗ್ ಆರ್ ಸೀಯಿಂಗ್ ಈಚ್ ಅದರ್ ಫಾರ್ ದ ಫಸ್ಟ್ ಟೈಮ್. ಅದೇನೋ ಒಂಥರ ರೆಪೋ ಬಿಲ್ಡ್ ಆಗೋಗಿತ್ತು. ಸೊ ಎಷ್ಟೊಂದು ಜನ ಸ್ನೇಹಿತರು ಸಿಕ್ಕಿದ್ದಾರೆ ನಿಮಗೆ ಅಕ್ಕ ಸಮ್ಮೇಳನದಲ್ಲಿ? ಲೈಕ್ವೈಸ್. ಅದಕ್ಕೋಸ್ಕರ ಸೊ ಹೇಗೆ ಇವಾಗ ಕಾಯ್ತಿದ್ದೀರಾ ಗ್ರ್ಯಾಂಡ್ ಫಿನಾಲೆಗೆ? ಸಿಕ್ಕಾಪಟ್ಟೆ ಎಲ್ಲ ಕಾರ್ಯಕ್ರಮ ಬರ್ತಿದೆ, ಇನ್ನೇನು ಎಲ್ಲ ಸೆಲೆಬ್ರಿಟೀಸ್ ಬರ್ತಾರೆ. ಅದನ್ನು ನಾನು ಬ್ಯಾಕ್ ಸ್ಟೇಜ್ ಇರೋದಕ್ಕಿಂತ ಮುಂದೆ ಹೋಗಿ ಕೂತ್ಕೊಂಡು ಪ್ರೋಗ್ರಾಮ್ ನೋಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಬೆಟರ್ ಅನ್ಸುತ್ತಾ ನಿಮಗೆ? ಅಫ್ಕೋರ್ಸ್ ಅದೆಲ್ಲರಿಗೂ ಅನ್ಸುತ್ತೆ. ಬಟ್ ಐ ಗೆಸ್ ಈ ಥರ ಇದು ಹೆಕ್ಟಿಕ್ ಜಾಬ್ ಅಲ್ಲದೆ ಇರೋದ್ರಿಂದ ನಮ್ಮ ರೋಲ್ ಏನಿದೆಯೋ ಇಂಟ್ರೊಡ್ಯೂಸ್ ಮಾಡಿಸಿ ಬಂದು ಕೂತ್ಕೊಂಡಾದ್ಮೇಲೆ ವಿ ಸ್ಟಿಲ್ ಗೆಟ್ ಅ ಚಾನ್ಸ್ ಟು ವಾಚ್ ದ ಶೋ. ಸೊ ಅದ್ರ ಮೂಲಕ ಇಟ್ಸ್ ಬಿನ್ ಗುಡ್. ಸೊ ಹಾಗಿದ್ರೆ ನಿಮ್ಗೆ ಈ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ದು ತುಂಬ ಹೆಮ್ಮೆ ವಿಷಯ, ತುಂಬ ಒಳ್ಳೆ ವೇದಿಕೆ, ಖುಷಿ ಆಗ್ತಿದೆ ಅಂತ ಅನ್ಕೊಂಡಿದ್ದೀರಾ ನೀವು? ಹಾಗಿದ್ರೆ 3000 ಜನ ಸೇರಿದ ಕಡೆ ನಮಗೆ ಆಪರ್ಚುನಿಟಿ ಸಿಕ್ಕಿದೆ ಅಂತಂದರೆ ಯಾರಿಗಾರು ಖುಷಿ ಪಡಬೇಕಾದ ವಿಷಯನೇ. ಖಂಡಿತ, ಡೆಫಿನೆಟ್ಲಿ. ಸೊ ಥ್ಯಾಂಕ್ಸ್ ಅ ಲಾಟ್ ಸುಮಾ, ನಿಮ್ಮ ಹತ್ರ ಮಾತಾಡಿದ್ದು ಖುಷಿ ಆಯಿತು ಇಲ್ಲಿ. ಸೇಮ್ ಹಿಯರ್. ಯಾ, ಓಕೆ, ಥ್ಯಾಂಕ್ ಯು.